ಯಾರು ಹೋಗಿದ್ದಾರೆ? ಇಲ್ಲಪ್ಪ, ಯಾರು ಹೋಗಿಲ್ಲ. ರಾಜ್ಯದಲ್ಲಿ 300 ಜನ ಶಾಸಕರಿದ್ದಾರೆ. ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೆ ಆಮೇಲೆ ನಾವು ಅವರನ್ನ ಚೆಕ್ ಮಾಡಿ ಹೋಗಿದ್ದಾರೆ ಇಲ್ಲ ತಿಳ್ಕೊಂಡು ಆಮೇಲೆ ನಿಮ್ಮ ಇದ್ರಲ್ಲಿ ಬಂದಿದ್ದೇನೆ ನಾವು ಸರ್ ಕ್ಲಿಪ್ಪಿಂಗ್ಸ್ ಯಾವತ್ತಿನ ಬೇಕಾದ್ರೂ ಗೊತ್ತಿಲ್ವಲ್ಲ, ನಾವು ಅವ್ರಿಗೆ ಮತ್ತೆ ಮಾತಾಡ್ಬೇಕಲ್ಲ, ಕನ್ಫರ್ಮ್ ಮಾಡ್ತೀವಿ. ದೆಹಲಿಗೆ ಹೋಗಿರೋ ಬಗ್ಗೆ ನಮಗೇನೂ ಮಾಹಿತಿ ಇಲ್ಲ. ಯಾರು ಹೋಗಿದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಅದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ. ಏನಕ್ಕೆ ಹೋಗಿದ್ದಾರೆ ಅಂತಂತೂ ಗೊತ್ತಿಲ್ಲ. ಅದ್ಯಾವುದು ಮಾಹಿತಿನೇ ಇಲ್ಲ ನಮಗೆ. 2.5 ವರ್ಷ ಆದಮೇಲೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಸುಮಾರು ಜನ ಶಾಸಕರೆಲ್ಲ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವರು ಸಿಎಂ ಆಗಬೇಕು, ಅವರು ಪಾರ್ಟಿ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಶಾಸಕರು ಕೂಡ ಕೆಲವರು ದೆಹಲಿಗೆ ಹೋಗಿದ್ದಾರೆ. ಏನು ಹೇಳ್ತಾರೆ? ಈಗ 2.5 ವರ್ಷ ಅಲ್ಲೇನು ಆಗಿದೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇರೋದು ಗೊತ್ತಿದೆ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವಂಥ ವಿಚಾರ ನಮ್ಗೆ ಯಾವತ್ತೇ ಆಗಲಿ ಶಾಸಕರ ಹತ್ರ ಎಲ್ಲೇ ಆಗಲಿ ಚರ್ಚೆ ಮಾಡಿಲ್ಲ, ಏನೂ ಮಾಡಿಲ್ಲ. ಹೈಕಮಾಂಡಲ್ಲಿ ಏನಾದರೂ ತೀರ್ಮಾನ ಆಗಿದ್ದರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮಗೆ ಮಾಹಿತಿನೂ ಇಲ್ಲ. ಹೈಕಮಾಂಡಲ್ಲಿ ತೀರ್ಮಾನ ಆಗಿದ್ದರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧಾಗಿರ್ತೀವಿ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಭದ್ರಾಗಿರ್ತೀವಿ. ಇಲ್ಲ, ಖಂಡಿತವಾಗ್ಲೂ ಇವಾಗ ನನಗೆ ಜನಗಳ ಆಶೀರ್ವಾದ ಇರೋವರೆಗೂ ಕೋಲಾರಲ್ಲಿ ನಾನು ಶಾಸಕನಾಗಿರ್ತೀನಿ. ಖಂಡಿತವಾಗ್ಲೂ ಅದು ನಿಜ. ಜನಗಳ ಆಶೀರ್ವಾದ ಬೇಕು. ಆ ರೀತಿಯಲ್ಲಿ ಸಿಎಂ ಅವರು ಹೇಳಿರ್ತಾರೆ, ಜನಗಳ ಆಶೀರ್ವಾದ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿರ್ತಾರೆ. ತಪ್ಪೇನಿದೆ? ಯಾರು ಹೇಳಿರೋದು? ಹಾಂ, 100% ಯಾವತ್ತೂ ಸಿದ್ದರಾಮಣ್ಣ ಅವರು ಕೊಟ್ಟ ಮಾತು ತಪ್ಪೋದಿಲ್ಲ, ಅದಂತೂ ನಿಜಾನೇ. ಅವ್ರು ಯಾವತ್ತು ಇವಾಗ ನಾವು ಹೋದ್ರೂ ಅಷ್ಟೇ ಏನಾದರೂ ಒಂದು ಕೆಲಸ ಅಂತ ಹೇಳಿದ್ರು ಈ ಮಂತಲ್ಲ ನೆಕ್ಸ್ಟ್ ಮಂತಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೊಟ್ಟ ಮಾತಂತೂ ಮಾಡ್ತಾರೆ. ಅದೇನು ಮಾತುಗಳು ಕೊಟ್ಟಿದ್ದಾರೆ, ಏನಾಗಿದೆ, ಅದು ಯಾವುದು ನಮ್ಮ ಯಾರಿಗೂ ಮಾಹಿತಿ ಇಲ್ಲ. ನೀವು ನಮ್ಮನ್ನು ಕೇಳೋದೂ ಸುಮ್ಮನೆ ವೇಸ್ಟೇ ಮಾತ್ರ, ಆದರೆ ಅದೇನು ಪ್ರಯೋಜನವೂ ಇಲ್ಲ. ಯಾಕಂದರೆ ನಮ್ಮ ಹತ್ರ ಏನು ಮಾಹಿತಿ ಇಲ್ಲ, ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ, ನಮ್ಮ ಮುಂದೆ ಏನು ಮಾತಾಡೂ ಇಲ್ಲ, ನಮಗೆ ಯಾವುದೂ ಗೊತ್ತಿಲ್ಲ. ಹೈಕಮಾಂಡು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಏನು ಹೇಳಿದ್ರೆ ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ತಯಾರಾಗಿರ್ತೀವಿ ಅಷ್ಟೇ. 2 ವರ್ಷ ಆದಮೇಲೆ ಏನಕ್ಕೆ ಡೆವಲಪ್ಮೆಂಟ್ ಆಗ್ತದೆ? ಇಲ್ಲ, ಎರಡು ಜನಗಳಂಗೆ ಅಂತ ಇದ್ದಾರೆ, ಹೋಗ್ತಾ ಇದ್ದಾರೆ, ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಟಿವಿಗಳವ್ರಿಗೆ ಯಾರಾದರೂ ನಮ್ಮ ಹೈಕಮಾಂಡಲ್ಲಿ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಸಾಹೇಬ್ರು ಏನಾದರೂ ಹೇಳಿದಾರಾ? ಇಲ್ಲ ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಏನಾದರೂ ಹೇಳಿದಾರಾ? ಯಾರೂ ಹೇಳಿಲ್ಲ. ಜನ ಮಾತಾಡ್ಕೊಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಆಗೋದೇನಾದರೂ ಇದ್ದರೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಡೆಲ್ಲಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸರ್. ಡೆಲ್ಲಿ ನಮ್ಮ ರಾಜಧಾನಿ, ಹೋಗಬಾರ್ದ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ. ಶಾಸಕರು ಹೋಗಿದ್ದಾರೆ. ನಿನ್ನೆ ನಾನು ಯಾರೋ ಪಕ್ಕದಲ್ಲೇ ಕೇಳಿ ನಮ್ಮ ಮುರಳಿ ನೋಡ್ತಾ ಇದ್ದೆ, ಶಿವಾನಂದ ಪಾಟೀಲ್ ಅವರು ಡೆಲ್ಲಿಯಲ್ಲಿದ್ದಾರೆ. ಅವ್ರೇನಂದ್ರು ಶಿವಾನಂದ ಪಾಟೀಲ್ ಅವರು ಏನಂದರು, ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಅವ್ರಿಗೊಂದು ಕಾಗದ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಅವ್ರು ಹೇಳಿದ್ರು. ಸರ್, ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಶಾಸಕರೇ ಡೆಲ್ಲಿಗೆ ಹೋಗಿರುವಂಥದ್ದು. ಇಲ್ಲ, ಅದು ಯಾರ್ಯಾರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲಪ್ಪ. ದಯವಿಟ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಗಡಿ MLA ಏನು ಹೇಳ್ತಾರೆ ಸರ್, ಒಕ್ಕಲಿಗರಿಗೆ ಕೊಡಬೇಕು, ಇಲ್ಲ ಅಂದರೆ ನಮಗೆ ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಗುತ್ತೆ ಈ ಬಾರಿ. ಇಲ್ಲ, ಹಂಗೆ ಕೇಳ್ಕೊಂಡು ಹೋಗಿದ್ರು ಜಾತಿ ಆಧಾರದ ಮೇಲೆ ಕೇಳೋದನ್ನು ನಾವು ಒಪ್ಪೋದಿಲ್ಲ. ಜಾತಿ ಆಧಾರದ ಮೇಲೆ ಯಾವತ್ತೂ ಕೇಳಬಾರ್ದು. ಇದು ಪ್ರಜಾಪ್ರಭುತ್ವದಲ್ಲಿ, ಇದು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಇಲ್ಲಿ. ಹಂಗಂದ್ರೆ ಎಲ್ಲ ಜಾತಿ ಜನಾಂಗದವರು ಬೇರೆ ಬೇರೆ ಜಾತಿಯಲ್ಲಿ ಇವ್ರಿಗಿಂತ ಸೀನಿಯರ್ಸು ಇದ್ದಾರೆ. ಹಂಗೆ ಕೇಳೋಕ್ಕೆ ಹೋದರೆ, ಜಾತಿವಾರು ಲೆಕ್ಕ ಮಾಡ್ಕೊಳ್ಳೋಕೆ ಹೋದರೆ ಇದು ತುಂಬ ದೊಡ್ಡದಾಗಿ ಹೋಗುತ್ತೆ. ಇದು ಜಾತಿವಾರು ಲೆಕ್ಕ ಕೇಳೋದು ತಪ್ಪು ಅನಿಸುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡ್ದಂಗೆ ನಾವೆಲ್ಲರೂ ಕೇಳ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ. ಇವಾಗ ಅವರು ಹೇಳಿರೋ ತಾವು ನೋಡು ಇಲ್ಲ, ನಮಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಖಂಡಿತವಾಗ್ಲೂ ಯಾರು ಕ್ಷಮಾ ಪಡ್ತಾರೋ ಆ ಕ್ಷಮಕ್ಕೆ ಫಲ ಸಿಕ್ಕದೇ ಇರೋದಿಲ್ಲ. ಇಲ್ಲ, ಈ ಡೆವಲಪ್ಮೆಂಟ್ ಬಗ್ಗೆ ಅಲ್ಲ, ಬೇರೆ ಯಾವುದೋ ವಿಚಾರಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇವಾಗ ಬಂದ್ಬಿಟ್ಟಿದ್ದಾರೆ, ಇನ್ನೇನೊಂದು 2 ನಿಮಿಷ ಇರ್ತಾರೆ.
ರಚನೆ ಮಾಡ್ಬೋದು ಅಂತ ಸರ್. ಹೊಸ್ದಾಗಿ ಸಚಿವ ಸಂಪುಟ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಏನು ಮಾಡ್ತಾರೋ ಯಾವುದ್ರ ಬಗ್ಗೆ, ಯಾಕಂದರೆ ನೀವು ಕರೆದಿದ್ದಕ್ಕೆ ನಿಮಗೆ ಗೌರವ ಕೊಟ್ಟು ಮಾತಾಡೋಕ್ಕೆ ಬಂದಿದ್ದೀವಿ. ಬಂದಿಲ್ಲ ಅಂದರೆ ನೀವೇನು ಹೇಳ್ತೀರಾ, ಮಾಧ್ಯಮ ಮಿತ್ರರು ಕರೆದಾಗ ಬಂದಿಲ್ಲ ಅಂತ ಹೇಳ್ತೀರಾ. ಆದರೆ ಈ ಸಚಿವ ಸಂಪುಟನೋ ಮುಖ್ಯಮಂತ್ರಿಗಳು ಚೇಂಜ್ ಆಗೋದ್ರ ಬಗ್ಗೆ ನಮ್ಮ ಹತ್ರ ಯಾವುದು ಮಾಹಿತಿ ಇಲ್ಲ. ಯಾರೇ ಹೇಳಿದ್ರು ಮಾಹಿತಿ ಅದು ಸುಳ್ಳು ಮಾಹಿತಿ ಆಗ್ತದೆ. ನಾವು ಸುಳ್ಳು ಮಾಹಿತಿಯನ್ನು ನಿಮಗೆ ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ನಾವು ಮಾಡಬಾರ್ದು, ಅದು ತಪ್ಪು.